ಅದರಲ್ಲಿ ಈ ರಾಮಚಂದ್ರ ಕೇಸನ್ನು ಸೇರ್ಕೊಂಡಿದೆ ಅಷ್ಟೆ. ಒಟ್ಟಾರೆ ಕರ್ನಾಟಕದಲ್ಲಿರೋ ಪೊಲೀಸರ ಅವರ ಮಾನಸಿಕ ಸ್ಥೈರ್ಯವನ್ನು ಎಲ್ಲ ಕುಸಿದೋಗಿದೆ. ಅವ್ರಿಗೆ ಯಾರು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳಿದ್ದಾರೋ ಅವರೆಲ್ಲ ಕೈ ಕಟ್ಕೊಂಡು ಕೂತಿದ್ದಾರೆ, ಕೆಲಸ ಮಾಡದೆ ಕೈ ಕಟ್ಕೊಂಡು ಕೂತಿದ್ದಾರೆ. ಯಾರು ಅಕ್ರಮ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ರಾಜಾರೋಷವಾಗಿ ಇನ್ನಷ್ಟು ಅಕ್ರಮ ಮಾಡೋಕ್ಕೆ ಸರ್ಕಾರ ಕುಮ್ಮಕ್ಕು ಕೊಡ್ತಾ ಇದೆ. ಶಿಡ್ಲಘಟ್ಟ ರಾಜೇಗೌಡ ಇನ್ನೂ ಕೂಡ ಬಂಧನ ಆಗಿಲ್ಲ ಸರ್. ಸರ್ಕಾರ ಈಗ ಕೋರ್ಟ್ ಕೂಡ ಚೀಮಾರಿ ಹಾಕಿದೆ. ಇಲ್ಲ, ಬಂಧನ ಆಗಲ್ಲ. ಯಾಕಂದರೆ ಅವ್ರು ಮಾಡಿರೋ ಪೊಲೀಸ್ ಟೀಮು ಅದು ಉಪಯೋಗಕ್ಕೆ ಬರಲ್ಲ. ಕಾಂಗ್ರೆಸ್ ಟೀಮ್ ಮಾಡಬೇಕು. ಕಾಂಗ್ರೆಸ್ಸಿನ ಒಂದು ಟೀಮ್ ಮಾಡಿದ್ರೆ ಅವ್ರು ಅರ್ಧ ಗಂಟೆಯಲ್ಲಿ ಹಿಡ್ಕೊಡ್ತಾರೆ. ಕಾಂಗ್ರೆಸ್ ಅವ್ರಿಗೆಲ್ಲ ಗೊತ್ತರಿ, ಅವ್ನು ಎಲ್ಲಿ ಕಳಿಸ್ತೋರೆ ಇವರು ಕಾಂಗ್ರೆಸ್ ಅವರು. ಅವ್ನು ಕಳಿಸಿ ಎಲ್ಲಿ ಇಡಬೇಕೋ ಎಲ್ಲ ಇಟ್ಟವ್ರೆ. ಬೇಲಾಗೋರ್ಗೂ ಅವನು ಬರಬಾರ್ದು ಅಂತ ಹೇಳಿದ್ದಾರೆ ಅಷ್ಟೇ. ಅಂದರೆ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ರು ಇದೇ ಕೆಲಸ BJPದಾಗಿದ್ದರೆ ಏನು ಮಾಡಿರಿ? ಇಷ್ಟೊತ್ತಿಗೆ ಬಂಧ ಮಾಡಿ ಜೈಲಿಗೆ ಹಾಕಿ ಪರಪ್ಪನಗರ ಕಳಿಸ್ಬಿಡ್ತಾ ಇದ್ರಿ. ಇವ್ರು ಕಾಂಗ್ರೆಸ್ ಅವರಾದರೆ ಯಾರಿಂದ ಇದ್ದಾರೆ? ಇವತ್ತು KH ಮುನಿಯಪ್ಪ ಹೇಳ್ದಂತ ಭಾಳ ಒಳ್ಳೆನಂತೆ, ಅವನು ಭಾಳ ಸಾಫ್ಟ್ ಅಂತೆ ಅವನು. ಸೌಮ್ಯ ಅಂದರೆ ಪುಣ್ಯಕೋಟಿ ಹಸು ಇದ್ದಂಗೆ ಅವನಂತರ. ಪುಣ್ಯಕೋಟಿ ಹಸು KH ಮುನಿಯಪ್ಪನವರು ಈ ಥರ ಒಬ್ಬ ಕದೀಮನ್ಗೆ ಈ ಥರ ಶಬಾಷ್ಗಿರಿ ಕೊಡುವಂಥದ್ದು, ಅದು ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಅವ್ರ ಮನೆಯಲ್ಲೇ ಅವ್ರ ಅಮ್ಮನ್ನ ಅವ್ರ ಅಕ್ಕನ್ನ ಯಾರ್ಯಾರು ಇದ್ದಾರೋ ಎಲ್ಲರನ್ನೂ ಬೀದಿಗೆ ತಂದುಬಿಟ್ಟಿದ್ದಾರೆ. ಅಲ್ಲಿ ಕೆಲಸ ಮಾಡೋ ದಲಿತರು ಅಲ್ಲಿರೋರೆಲ್ಲ 80% ಆ ಕೆಲಸ ಬ್ಯಾನ್ ತೆಗೆದ ಇದೆಲ್ಲ ದಲಿತರು ಇರೋವಂಥದ್ದು. ಅವ್ರನ್ನೂ ಅವ್ಯಾಚ ಶಬ್ದಗಳಿಂದ ಬೈದಿದ್ದಾರೆ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ? SC/ST ಕೇಸು. ಅಂದರೆ ಕಾಂಗ್ರೆಸ್ ಅವರು ಅವ್ರನ್ನ ಬೇಕು ಅಂತಾನೆ ಬಂಧಿಸ್ತಾ ಇಲ್ಲ. ಇದರಲ್ಲಿ ಕಾಂಗ್ರೆಸ್ ಅವರ ಇನ್ವಾಲ್ವ್ಮೆಂಟ್ ಪಕ್ಕಾ ಇದೆ, ಅದರಿಂದಾನೇ ಬಂಧಿಸ್ತಾ ಇಲ್ಲ.